ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಸಿಎಂ ಸಿದ್ದರಾಮಯ್ಯನವರು ವೇದಿಕೆಯ ಮೇಲೆ ಎಸ್ಪಿಗೆ ಕೈ ಮಾಡಲಿಕ್ಕೆ ಮುಂದಾಗಿರೋ ವಿಷಯ ರಾಜ್ಯದಾದ್ಯಂತ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯನವರ ಈ ದುರ್ವರ್ತನೆ ಬಗ್ಗೆ ಸಾಮಾಜಿಕ ವಲಯದಲ್ಲಿ ವ್ಯಾಪಕ ವಿರೋಧ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಮಾಡಿದ್ದು ಸರಿನಾ? ಯಾಕೆ ಹೀಗೆ ಪದೇ ಪದೇ ಎಡವಟ್ಟುಗಳ ಮುಖಾಂತರವಾಗಿ ಜನತೆಯ ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ದಾರೆ? ಸರ್ಕಾರಿ ಅಧಿಕಾರಿಗಳ ಮೇಲೆ ತನ್ನ ಅಧಿಕಾರದ ದರ್ಪವನ್ನು ಯಾಕೆ ತೋರ್ತಾ ಇದ್ದಾರೆ? ಸರ್ಕಾರಿ ಅಧಿಕಾರಿಗಳನ್ನು ಯಾಕೆ ಇಷ್ಟು ಕೀಳಾಗಿ ನೋಡ್ತಾ ಇದ್ದಾರೆ ಅನ್ನೋ ವಿಷಯವಾಗಿ ಜನಸಾಮಾನ್ಯರು ಸಿದ್ದರಾಮಯ್ಯ ವಿರುದ್ಧ ತಿರುಗಿ ಬಿದ್ದಿರೋದು. ಸ್ನೇಹಿತರೆ, ಇದು ಒಂದೇ ಬಾರಿ ಮಾತ್ರ ಅಲ್ಲ. ಪದೇ ಪದೇ ಇಂತಹ ತಪ್ಪುಗಳ ಮುಖಾಂತರ ಸಾರ್ವಜನಿಕ ವೇದಿಕೆಗಳಲ್ಲೇ ಸಿದ್ದರಾಮಯ್ಯ ಎಡವಟ್ಟುಗಳನ್ನು ಮಾಡಿಕೊಳ್ತಾ ಇದ್ದಾರೆ. ತಮ್ಮ ಕೋಪ ತಾಪ ಏನೇ ಇದ್ರೂ ಮನೆಯವರ ಮೇಲೆ ತೀರಿಸ್ಕೊಳ್ಬೇಕು. 5 ವರ್ಷ ಇರ್ತಾರೆ ಒಬ್ಬ ಆಡಳಿತಾರೂಢ ಸರ್ಕಾರದಲ್ಲಿ. ಯಾವುದೇ ಮುಖ್ಯಮಂತ್ರಿ ಸ್ಥಾನ ಇರ್ಬೋದು, ಶಾಸಕನ ಸ್ಥಾನ ಇರ್ಬೋದು. ಜನರು ಆಶೀರ್ವಾದ ಕೊಟ್ಟರೆ 5 ವರ್ಷ ಇರ್ತಾರೆ, ಇಲ್ಲ ನೆಕ್ಸ್ಟ್ ವರ್ಷ ಅದೇ ಬೇರೊಂದು ಪಕ್ಷ ಬಂದಾಗ CM ಸ್ಥಾನದಿಂದ ಕೆಳಗಿಳಿದು ಮನೇಲಿ ಕೂರಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಆದರೂ ಕೂಡ ಈ ನಾಯಕರು ಈ ರೀತಿ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅಹಂಕಾರವನ್ನು ತೋರೋದ್ರಲ್ಲಿ ಅರ್ಥವೇ ಇರೋದಿಲ್ಲ. ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಈಗ ಪಬ್ಲಿಕ್ನಲ್ಲೇ ಒಬ್ಬ ಎಸ್ಪಿಗೆ ಹೀಗೆ ಕೈ ಮಾಡುವ ಹಂತಕ್ಕೆ ಕಾಂಗ್ರೆಸ್ ನಾಯಕರು ಹೋಗ್ತಾರೆ ಅಂದರೆ ಒಳಗೆ ಅವರಿಗೆ ಮುಕ್ತವಾಗಿ ಕೆಲಸ ಮಾಡಲಿಕ್ಕೆ ಇವರೆಲ್ಲ ಅವಕಾಶ ಕೊಟ್ಟಿರ್ತಾರೆ ಅಂತ ನಾವೆಲ್ಲ ನಂಬೋಕ್ಕಾಗುತ್ತಾ ಅನ್ನೋ ಅನುಮಾನ ಖಂಡಿತವಾಗಿಯೂ ವ್ಯಕ್ತವಾಗೋದು. ಯಾಕೆಂದರೆ ಬೆಳಗಾವಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೇಲೆ ಕೈ ಎತ್ತೋದು ನಿಮ್ಮ ಮುಖ್ಯಮಂತ್ರಿಯ ಸ್ಥಾನಕ್ಕೆ, ನಿಮ್ಮ ಘನತೆಗೆ ಕಿಂಚಿತ್ತೂ ಕೂಡ ಶೋಭೆ ತರೋದಿಲ್ಲ. ಸ್ನೇಹಿತರೆ, ಇದು ಪದೇ ಇದೇ ರೀತಿಯಾಗಿ ಅನೇಕ ವೇದಿಕೆಗಳಲ್ಲೂ ಕೂಡ ಈ ರೀತಿಯಾದಂಥ ಮುಜುಗರಕ್ಕೆ ಒಳಗಾಗ್ತಕ್ಕಂಥ ಪರಿಸ್ಥಿತಿ CM ಸಿದ್ದರಾಮಯ್ಯನವ್ರಿಗೆ ಬರ್ತಾ ಇರೋದು. ಸಾರ್ವಜನಿಕ ವೇದಿಕೆಯಲ್ಲಿ ಏಕವಚನವನ್ನು ಪ್ರಯೋಗ ಮಾಡಿ ಪೊಲೀಸ್ ಅಧಿಕಾರಿಗಳನ್ನು ಅವಮಾನ ಮಾಡ್ತಾ ಇರೋದು ಎಷ್ಟು ಸರಿ? ಇದೇನಾ ನೀವು ಸಂವಿಧಾನಕ್ಕೆ ಕೊಡ್ತಕ್ಕಂಥ ಗೌರವ? ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಕರ್ನಾಟಕದ ಮುಖ್ಯಮಂತ್ರಿ ಈ ರಾಜ್ಯದ ಆಡಳಿತವನ್ನು ಹೇಗೆ ನಿಭಾಯಿಸ್ತಾರೆ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇರೋದು. ಅವ್ರ ಪ್ರಶ್ನೆಗಳಲ್ಲಂತೂ ಖಂಡಿತವಾಗಿಯೂ ಅರ್ಥ ಇದೆ. ಸ್ನೇಹಿತರೆ, ಇತ್ತೀಚೆಗೆ ಇದೇ ಭಾರತೀಯರನ್ನೇ ಟಾರ್ಗೆಟ್ ಮಾಡಿ ಕಾಶ್ಮೀರದಲ್ಲಿ ಅಮಾಯಕ ಜೀವಗಳನ್ನು ಬಲಿ ಪಡೆದಂಥ ಉಗ್ರರ ವಿರುದ್ಧವಾಗಿ ಇಡೀ ಭಾರತ ಒಕ್ಕೊರಲಿನಿಂದ ಪ್ರತೀಕಾರ ಯುದ್ಧದ ಮಾತುಗಳನ್ನ ಆಡ್ತಾ ಇದೆ. ಆದರೆ ಇದೇ ಮಾನ್ಯ ಸಿದ್ದರಾಮಯ್ಯನವರು ಪಾಕ್ ವಿರುದ್ಧ ಸ್ನೇಹ ಸೌಹಾರ್ದದ ಮಾತುಗಳನ್ನಾಡಿ ವಿರೋಧವನ್ನು ಎದುರಿಸಿದ್ರು. ಯುದ್ಧ ಬೇಡವೇ ಬೇಡ ಅಂದಿದ್ರು. ಈ ಸುದ್ದಿಗಳ ನಡುವೆ CM ಸಿದ್ದರಾಮಯ್ಯ ಮತ್ತೊಮ್ಮೆ ಸಾರ್ವಜನಿಕವಾಗಿ ತಮ್ಮ ಕೋಪ ತಾಪವನ್ನು ತೋರಿಸಿ ಸುದ್ದಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೆಳಗಾವಿ ಕಾಂಗ್ರೆಸ್ ಸಮಾವೇಶದ ವೇಳೆ BJP ವಿರುದ್ಧದ ಪ್ರತಿಭಟನೆ ವೇಳೆ CM ಸಿದ್ದರಾಮಯ್ಯನವರು ತಾಳ್ಮೆಯನ್ನು ಕಳೆದುಕೊಂಡು ಪೊಲೀಸ್ ಅಧಿಕಾರಿಗೆ ಏಕವಚನದಲ್ಲಿ ನಿಂದನೆ ಮಾಡಿ, ಅದೂ ಅಲ್ಲದೆ ಆ ಪೊಲೀಸ್ ಅಧಿಕಾರಿಗೆ ಕೈ ಎತ್ತಲಿಕ್ಕೆ ಹೋಗಿಬಿಟ್ರು, ಹೊಡಿಲಿಕ್ಕೆ ಮುಂದಾಗಿಬಿಟ್ರು. ಈಗ CM ವರ್ತನೆಗೆ ಜನಸಾಮಾನ್ಯರು ಕೂಡ ಬೆಂಕಿ ಉಗುಳುತ್ತಾ ಇರೋದು, BJP ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾ ಇರೋದು. ಜೊತೆಗೆ ಅವರು ಕೂಡ CM ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಈಗ ಆಕ್ರೋಶವನ್ನು ಹೊರ ಹಾಕ್ತಾ ಇರೋದು. CM ಸಿದ್ದರಾಮಯ್ಯನವರು ವೇದಿಕೆಯ ಮೇಲೆ ನಿಂತ್ಕೊಂಡು ಬಾರಯ್ಯ ಇಲ್ಲಿ ಅಂತ ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿಗೆ ಕರೀತಾರೆ, SPಗೆ. ಅವನು ಯಾವನು SP ಅಂತ ಏಕವಚನದಲ್ಲಿ ಮಾತನಾಡ್ತಾರೆ. ಏನು ಮಾಡ್ತಾ ಇದ್ದೀರಿ ನೀವು ಅಂತ ಅವರಿಗೆ ತಮ್ಮ ಕೋಪವನ್ನು ಹೊರ ಹಾಕ್ತಾರೆ. ಆ BJP ಅವ್ರನ್ನ ಕಳಿಸಿ ಆಚೆಗೆ. ಇದು ಸಿದ್ದರಾಮಯ್ಯನವರ ಕೋಪ ತಾಪದ ಮಾತುಗಳು. ಬೆಳಗಾವಿಯಲ್ಲಿ ಪೊಲೀಸ್ ಅಧಿಕಾರಿಯ ವಿರುದ್ಧವಾಗಿ ಸಿದ್ದರಾಮಯ್ಯನವರು ರೋಷಾವೇಶವಾಗಿದ್ದು, BJP ಪ್ರತಿಭಟನೆ ಕಂಟ್ರೋಲ್ ಮಾಡಿದಂಥ ಪೊಲೀಸರ ವಿರುದ್ಧವಾಗಿ ಸಿದ್ದರಾಮಯ್ಯ ಈ ರೀತಿಯಾಗಿ ಕಣ್ಣು ಕೆಂಪಗಾಗಿ ತಮ್ಮ ಕೋಪವನ್ನು ಹೊರ ಹಾಕ್ತಾರೆ. ಸಿದ್ದರಾಮಯ್ಯನವರು ಸದ್ಯದ ಪರಿಸ್ಥಿತಿಯಲ್ಲಿ ಸಿಡುಕು ರಾಮಯ್ಯ ಆಗಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಸಿಟ್ಟರಾಮಯ್ಯ ಆಗಿಬಿಟ್ಟಿದ್ದಾರಲ್ವ, ಅದು ಅಧಿಕಾರಿಗಳ ಮೇಲೆ ತಮ್ಮ ಅಧಿಕಾರದ ಮದ ದರ್ಪ ಅಹಂಕಾರವನ್ನು ಈ ರೀತಿಯಾಗಿ ತೋರಿಸ್ತಾ ಇರೋದು. ಹಾಗಾದರೆ ಘಟನೆ ಏನಾಯಿತು ಅನ್ನೋದು ಹೇಳ್ತೀನಿ. ಅದರ ಜೊತೆಗೆ ಆ ಪೊಲೀಸ್ ವರಿಷ್ಠಾಧಿಕಾರಿ ಯಾರು, ಆತನ ಹಿನ್ನೆಲೆ ಏನು ಅನ್ನೋದು ಕೂಡ ಹೇಳ್ಬಿಡ್ತೀನಿ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶ ನಡೀತಾ ಇತ್ತು. ಆ ವೇಳೆ ದೊಡ್ಡ ಭಾರಿ ಹೈ ಡ್ರಾಮಾ ನಡೆದಿರೋದು. ವೇದಿಕೆ ಮೇಲೆ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅವ್ರ ತಾಳ್ಮೆಯನ್ನು ಕಳೆದುಕೊಂಡು ಪೊಲೀಸ್ ಅಧಿಕಾರಿ ಮೇಲೆ ಕೈ ಎತ್ತಲಿಕ್ಕೆ ಮುಂದಾಗ್ತಾರೆ. ಈ BJP ಮಹಿಳಾ ಕಾರ್ಯಕರ್ತೆಯರು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ಇದೇ ಸಿದ್ದರಾಮಯ್ಯ ವಿರುದ್ಧವಾಗಿ ಗೋ ಪಾಕಿಸ್ತಾನ ಅಂತ ಘೋಷಣೆ ಕೂಗಿದ್ದೇ ಈ ಎಲ್ಲ ಘಟನೆಗಳಿಗೂ ಕೂಡ ಕಾರಣ ಆಗುತ್ತೆ. ಯಾಕೆ ಅಂದರೆ ಇದೇ ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ ಅನ್ನೋ ರೀತಿಯಾಗಿ ಅವ್ರನ್ನ ಎನ್ಕರೇಜ್ ಮಾಡೋ ರೀತಿಯಾಗಿ ಸಿದ್ದರಾಮಯ್ಯನವರು ಹಿಂದೆ ಮಾತನಾಡಿದ್ರ ಕುರಿತಾಗಿ ಇದೇ BJP ಅವರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ಲಿಕ್ಕೆ ಆ ಸಂದರ್ಭದಲ್ಲಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಘೋಷಣೆ ಕೂಗ್ತಾ ಇರ್ತಾರೆ. ಇವೆಲ್ಲವನ್ನು ಕೂಡ ಪೊಲೀಸ್ ವರಿಷ್ಠಾಧಿಕಾರಿ ಅಂದರೆ SP ಅವರು ಕಂಟ್ರೋಲ್ ಮಾಡಬೇಕಿತ್ತಂತೆ. ಯಾಕೆ ಮಾಡಲಿಲ್ಲ? ಅವನು ಯಾರು ಈ ಪೊಲೀಸ್ ವರಿಷ್ಠಾಧಿಕಾರಿ ಕರೆಸೇ ಇಲ್ಲಿ ಅಂತ ಹೇಳಿ ಎದುರಿಗೆ ಕರೆಸಿ ಅಲ್ಲಿ ಗರಂ ಆಗಿ ಅವ್ರ ಮೇಲೆ ಕೈ ಎತ್ತಲಿಕ್ಕೆ ಮುಂದಾಗಿರೋದು.
ಸ್ನೇಹಿತರೆ, ಘಟನೆ ಸಂದರ್ಭ ಎಸ್ ಪಿಯ ಮುಖ ನೋಡಿಬಿಟ್ರೆ ಎಂಥವ್ರಿಗಾದರೂ ಅಯ್ಯೋ ಪಾಪ ಅನಿಸ್ಬಿಡುತ್ತೆ. ಒಬ್ಬ ಎಸ್ ಪಿ ಈ ರೀತಿಯಾಗಿ ತಲೆ ತಗ್ಗಿಸುವಂಥ ಪರಿಸ್ಥಿತಿ ಬಂದುಬಿಡುತ್ತಾ? ಇಷ್ಟು ಹೆದರಬೇಕಾ ಒಬ್ಬ ಸಿ ಎಮ್ಗೆ? ಓಕೆ, ತಪ್ಪು ಮಾಡಿದರೆ ಎದುರೋದು, ಅದೆಲ್ಲವನ್ನು ಕೂಡ ಪಕ್ಕಕ್ಕೆ ಇಡೋಣ. ಜೊತೆಗೆ ಭಾಳಷ್ಟು ಆಪ್ಷನ್ಸ್ ಇದೆ. ಒಬ್ಬ ಅಧಿಕಾರಿಯ ಜನತೆ ಎದುರು ಅಥವಾ ಪಬ್ಲಿಕ್ ಎದುರು ಹೇಗೆ ನಡ್ಕೊಳ್ಬೇಕು ಸಿ ಎಮ್ ಸಿದ್ದರಾಮಯ್ಯನವರು ಅಂತ. ಆ ಪೊಲೀಸ್ ವರಿಷ್ಠಾಧಿಕಾರಿಗಳು ತಲೆಬಾಗಿ ಭಯದಿಂದ ಹಿಂದಕ್ಕೆ ಸರ್ಕೊಳ್ತಾರೆ. ಜೊತೆಗೆ ಅವ್ರ ಬಳಿ ಕ್ಷಮೆ ಕೇಳ್ರು ಅಂತ ನಡ್ಕೊಳ್ತಾರೆ. ಇನ್ನು ಇದ್ರ ಜೊತೆಗೆ ಪಕ್ಕದಲ್ಲಿದ್ದಂಥ ವಿಡಿಯೋದಲ್ಲಿ ನಿಮ್ಮ ದೃಶ್ಯಗಳಲ್ಲಿ ಕಾಣಿಸಿಕ್ತಾ ಇದೆ, ಆ ಸಿದ್ದರಾಮಯ್ಯ ಅವರ ಪರ್ಸನಲ್ ಸೆಕ್ರೆಟರಿ ಒಬ್ಬರು ಮುಂದೆ ಬರ್ತಾರೆ. ಅವ್ರ ಕೈ ಎತ್ತುತ್ತಾ ಇದ್ದಂತೆ ಭಯದಿಂದ ಅವರು ಕೂಡ ಹಿಂದಕ್ಕೆ ಹೆದರಿ ಸರ್ಕೊಂಡ್ಬಿಡ್ತಾರೆ. ಅಂದರೆ ರಾಜ್ಯದಲ್ಲಿ ತಮ್ಮ ಅಧಿಕಾರವನ್ನು ಯಾವ ರೀತಿಯಾಗಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರದಲ್ಲಿ ಇರೋರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಸಿ ಎಮ್ ಸಿದ್ದರಾಮಯ್ಯನವರು ಕೋಪಕ್ಕೆ ತುತ್ತಾದವರು ಬಂದೋಬಸ್ತ್ಗೆ ನಿಯೋಜನೆಗೊಂಡಿದ್ದಂತಹ ಧಾರವಾಡದ ASP ಆದಂಥ ನಾರಾಯಣ ಭರಮನಿ ಅಂತ. ಈ ನಾರಾಯಣ ಭರಮನಿಯವರು ತಮ್ಮ ಈ ವ್ಯಾಪ್ತಿಯಲ್ಲಿ, ಅಂದರೆ ತಮ್ಮ ಆಡಳಿತ ವ್ಯಾಪ್ತಿಯಲ್ಲಿ ಭಾಳಷ್ಟು ಹೆಸರು ಮಾಡಿದವರು ಪೊಲೀಸ್ ವರಿಷ್ಠಾಧಿಕಾರಿಗಳು. ಭಾಳಷ್ಟು ಕೆಲಸ ಕಾರ್ಯಗಳಲ್ಲಿ, ಅದು ಕೂಡ ಒಂದು ಸ್ವಲ್ಪ ಜೆನ್ಯೂನ್ ಕೆಲಸಗಳ ಮುಖಾಂತರ ಗುರುತಿಸ್ಕೊಂಡವರು ಧಾರವಾಡ ವಿಭಾಗದಲ್ಲಿ. ಇಂಥ ಅಧಿಕಾರಿಗಳ ಮೇಲೆಯೇ ಈ ರೀತಿಯಾದಂಥ ದುರ್ವರ್ತನೆಯನ್ನು ಮಾನ್ಯ ಸಿದ್ದರಾಮಯ್ಯನವರು ತೋರಿದ್ದು. ಅಲ್ಲಿ ಭದ್ರತೆಗಾಗಿ ಅವ್ರನ್ನ ಉಸ್ತುವಾರಿ ವಹಿಸಲಾಗಿತ್ತು ಈ ನಾರಾಯಣ ಭರಮನಿ ಅನ್ನೋರನ್ನ. ಹೀಗಾಗಿ ಸಂಬಂಧವೇ ಇಲ್ಲದಂಥ ಪೊಲೀಸ್ ಅಧಿಕಾರಿ ವಿರುದ್ಧವಾಗಿ ಸಿ ಎಮ್ ಸಾರ್ವಜನಿಕವಾಗಿ ಗರಂ ಆಗಿದ್ದಾರಲ್ವ, ಅದರ ಕಾರಣವಾಗಿ ಈಗ ಜನರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಕೇವಲ ಇವರಷ್ಟೇ ಮೇಲಲ್ಲ, ಅಲ್ಲಿದ್ದಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಗರಂ ಆಗಿ ಪೊಲೀಸ್ ಅಧಿಕಾರಿಗೆ ತರಾಟೆ ತೆಗೆದುಕೊಂಡ್ರು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಒಟ್ಟಾರೆಯಾಗಿ ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕೂಡ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟರು, ಇದೇ ಮುಂದುವರೆದಲ್ಲಿ ಇನ್ನು ಮುಂದೆ BJP ಅವರಿಗೆ ನಾವು ಒಂದು ಸಭೆ ಮಾಡಲಿಕ್ಕೂ ಕೂಡ ಬಿಡೋದಿಲ್ಲ, ಹಾಗೆ ಹೀಗೆ ಅಂತ. ಆದರೆ ಸಿ ಎಮ್ ಸಿದ್ದರಾಮಯ್ಯನವರ ವರ್ತನೆಯನ್ನು ಸಮರ್ಥಿಕೊಳ್ಳುವ ಕೆಲಸವನ್ನು ಕೂಡ ಅನೇಕ ಕಾಂಗ್ರೆಸ್ಸಿಗರು ಮಾಡ್ತಾರೆ. ಅದು ಅವ್ರ ವಿರುದ್ಧವಾಗಿ ಒಬ್ಬರು ಕೂಡ ಮಾತನಾಡೋದಿಲ್ಲಲ್ಲಪ್ಪ ಅನ್ನೋದೇ ದುರದೃಷ್ಟಕರ ಅಂತ ಹೇಳ್ಬೋದು. ತಪ್ಪಾಗಿದ್ದರೆ ಅವ್ರನ್ನ ಕರೆದು ಬುದ್ಧಿ ಹೇಳ್ಬೋದಿತ್ತು, ಎಚ್ಚರಿಕೆಯನ್ನು ಕೊಡ್ಬೋದಿತ್ತು. ಅದು ಬಿಟ್ಟು ಒಬ್ಬ ಕರ್ತವ್ಯ ನಿರತ ಅಧಿಕಾರಿ ಮೇಲೆ, ಅದು ಇಂತಹ ಸಾರ್ವಜನಿಕ ವೇದಿಕೆಗಳಲ್ಲಿ ಕೈ ಎತ್ತಲಿಕ್ಕೆ ಮುಂದಾಗ್ತಾರೆ ಅಂದರೆ ಈ ಘಟನೆ ಸಂದರ್ಭವಾಗಿ ಈಗ ಸಿ ಎಮ್ ಸಿದ್ದರಾಮಯ್ಯವರು ದೊಡ್ಡ ಮುಜುಗರಕ್ಕೊಳಗಾಗಿರೋದು. ಪಬ್ಲಿಕ್ ಎದುರು ಒಬ್ಬ SP ಹುದ್ದೆಗೆ ಬೆಲೆ ಇಲ್ಲದಂತೆ ದರ್ಪ ತೋರೋದು ಸರಿ ಅಲ್ಲವೇ ಅಲ್ಲ. ಆಫೀಸ್ಗೆ ಕರೆಸಿ ಇನ್ನಷ್ಟು ಬುದ್ಧಿವಾದ ಹೇಳಿ, ಅದು ಬಿಟ್ಟು ಅಂಥ ವೇದಿಕೆಯ ಮೇಲೆ, ಅದು ಕೂಡ ಅವ್ರು ಕೆಳಗಿರ್ತಕ್ಕಂತಹ ಪೊಲೀಸರ ಮುಂದೆ ತಲೆ ತಗ್ಗಿಸುವಂತಹ ಪರಿಸ್ಥಿತಿ. ಈಗ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ಎಷ್ಟು ಬೆಲೆ ಕೊಡ್ತಾರೆ ಇನ್ನು ಮುಂದೆ? ತಲೆ ಎತ್ತಿ ಓಡಾಡದಂತೆ ಅವಮಾನ ಮಾಡಿಬಿಟ್ರು ಸಿದ್ದರಾಮಯ್ಯನವರ ಈ ನಡವಳಿಕೆ. ಇನ್ನು ಮುಂದಾದರೂ ತಿದ್ದುಕೊಳ್ಳಿ. ಪದೇ ಪದೇ ಇದೇ ರೀತಿಯಾಗಿ ಮಾಡ್ತಾರೆ, ಸಾರ್ವಜನಿಕರ ವಿರೋಧ ವ್ಯಕ್ತವಾಗುತ್ತೆ. ಸಾರ್ವಜನಿಕರೇ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಈ ರೀತಿಯಾಗಿ ಮಾಡೋದು ತಪ್ಪು, ನಾವು ಸಿದ್ದರಾಮಯ್ಯನವ್ರನ್ನ ಗೌರವಿಸ್ತೀವಿ, ಆದರೆ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಭಾಳ ಜನ ಆಕ್ರೋಶ ಹೊರ ಹಾಕ್ತಾರೆ. ಆದರೂ ಕೂಡ ಇವರು ತಿದ್ದುಕೊಳ್ಳೋದಿಲ್ಲ ಅಂದರೆ ಏನು ಹೇಳಬೇಕು? ಜೊತೆಗೆ ಸಿ ಎಮ್ ವರ್ತನೆಗೆ ವಿರೋಧ ಪಕ್ಷಗಳು ಮಾತ್ರವಲ್ಲ, ಸಾರ್ವಜನಿಕರಿಂದಲೂ ಕೂಡ ವ್ಯಾಪಕ ವಿರೋಧ ವ್ಯಕ್ತವಾಗ್ತದೆ. ಜೊತೆಗೆ ಸಿ ಎಮ್ ಪೊಲೀಸ್ ಇಲಾಖೆಗೆ ಕ್ಷಮೆ ಕೇಳುವಂತೆ ಒತ್ತಾಯ ಮಾಡಲಾಗ್ತಾ ಇದೆ. ಇನ್ನು ಅನೇಕರು ಟ್ವಿಟರ್ನಲ್ಲೂ ಕೂಡ ಹಾಕ್ತಾ ಇದ್ದಾರೆ, ಸಿ ಎಮ್ ಅಧಿಕಾರಿ ಮೇಲೆ ಕೈ ಎತ್ತುವ ವಿಡಿಯೋ ಹಾಕಿ ದುರ್ವರ್ತನೆ, ಧಿಮಾಕು, ಅಧಿಕಾರದ ಅಮಲು ಅಂತ ಎಲ್ಲ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಮಹಾನ್ ಮಾನವತಾವಾದಿ, ಸಮಾಜವಾದಿ, ಶಾಂತಿಪರ ಅಂತ ಹೇಳಿ ಮಾಧ್ಯಮಗಳ ಮುಂದೆ ಹೇಳ್ಕೊಂಡು ಓಡಾಡ್ತಾರೆ. ಅವ್ರ ನೈಜತೆ ಏನು ಅಂತ ಇವತ್ತು ಬಯಲಾಗ್ತಾ ಇದೆ. ಹಗಲು ಇರುಳು ಅನ್ನೋದೇ ಕರ್ತವ್ಯ ನಿಷ್ಠೆಯಿಂದ ಕಾರ್ಯನಿರ್ವಹಿಸ್ತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನು ಮನೆಯಾಳುಗಳಂತೆ ನಡೆಸ್ಕೊಳ್ಳುವಂಥ ಈ ಸಿ ಎಮ್ ಅವರ ವರ್ತನೆ ಖಂಡನೀಯ ಅಂತ ಹೇಳಿ ಇದೇ ಮೈಸೂರು ಯದುವೀರ್ ಅವರು ಕೂಡ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿರೋದು. ಇವೆಲ್ಲವನ್ನು ನೋಡಿದ್ರೆ ನೋಡಿ, ಒಬ್ಬ SP ಮೇಲೆ ಕೈ ಮಿಲಾಯಿಸುವ ಹಂತಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಾರೆ ಅಂದರೆ ಅದೆಷ್ಟು ಅಕ್ಷಮ್ಯ ಅಪರಾಧ ಅನ್ನೋದು ಗೊತ್ತಾಗುತ್ತೆ. ಈ ಹಿಂದೆಯೂ ಕೂಡ ವಿಜಯನಗರ DC ವಿರುದ್ಧ ಇದೇ ರೀತಿಯಾಗಿ ವೇದಿಕೆ ಮೇಲೆ ಕೂತ್ ಸೀಟಿಂದ ಇಳಿಸ್ಬಿಟ್ಟಿದ್ರು. ಎಬ್ಸಿ ಆ ಕಡೆ ಹೋಗಯ್ಯ, ಇಲ್ಲೇ ಕೂರ್ತೀಯ ಅಂತ ಹೇಳಿ ಮಾತನಾಡಿ ಸಿ ಎಮ್ ಸಿದ್ದರಾಮಯ್ಯನವರು ತಮ್ಮ ದರ್ಪವನ್ನು ತೋರಿದ್ರು. ಇವೆಲ್ಲವನ್ನು ನೋಡಿದ್ರೆ ಎಷ್ಟು ಅಧಿಕಾರದಲ್ಲಿರೋರು, ಆಡಳಿತಾರೂಢ ಶಾಸಕರಾಗಿರಲಿ, MP ಗಳಾಗಿರಲಿ, ಜೊತೆಗೆ CM ಆಗಿರಲಿ, ಇವರೆಲ್ಲರೂ ಕೂಡ ಕಾರ್ಯನಿರ್ವಹಿಸ್ತಕ್ಕಂಥ ಸರ್ಕಾರಿ ಹುದ್ದೆಗಳಲ್ಲಿರ್ತಕ್ಕಂತಹ ಅಧಿಕಾರಿಗಳನ್ನು ಯಾವ ರೀತಿಯಾಗಿ ನಡೆಸ್ಕೊಳ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಯಾವ ರೀತಿಯಾಗಿ ಅವರು ಭಯದಿಂದ ಕೆಲಸ ಮಾಡಬೇಕು, ಅವ್ರನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಅವ್ರು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಇವೆಲ್ಲ ದೃಶ್ಯಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಇನ್ನು ಮುಂದಾದರೂ ಬುದ್ಧಿ ಕಲೀಲಿ. ಇಳಿ ವಯಸ್ಸಿನಲ್ಲಿದ್ದಾರೆ ಸಿದ್ದರಾಮಯ್ಯನವರು. ಇನ್ನು ಮುಂದಿನ ವರ್ಷವೂ ಕೂಡ ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ. ಜನರು ಸರಿಯಾಗಿ ಪಾಠವನ್ನು ಕಲಿಸ್ತಾರೆ ಎಚ್ಚೆತ್ತುಕೊಳ್ಳದಿದ್ದರೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.